ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಎಂದಿನಂತೆ ಮತ್ತೊಂದು ದಿನ ದೇವರ ಸಮ್ಮುಖಕ್ಕೆ ಬಂದು ವಾಕ್ಯವನ್ನು ಕೇಳಲಿಕ್ಕಾಗಿ ಪ್ರಾರ್ಥಿಸಲಿಕ್ಕಾಗಿ ಬಂದಿದ್ದೀರಲ್ಲವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನೀವೆಲ್ಲರೂ ಆರೋಗ್ಯವಾಗಿ ಸಮಾಧಾನವಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ. ಪ್ರಿಯ ದೇವಜನವೇ, ಇಂಗ್ಲೀಷ್ನಲ್ಲಿ ಒಂದು ಪುಸ್ತಕ ಇದೆ, ಪುಟ್ ಗಾಡ್ ಫಸ್ಟ್ ಯು ವಿಲ್ ನೆವರ್ ಬಿ ಲಾಸ್ಟ್ ಅಂತ ಇದೆ. ನೀನು ಮೊದಲು ದೇವರಿಗೆ ಸಮಯ ಇಲ್ಲವೇ ಮೊದಲ ಸ್ಥಾನ ಕೊಟ್ಟರೆ ನಿನ್ನನ್ನು ದೇವರು ಎಂದಿಗೂ ಕೂಡ ಕಡೆಯವಳನ್ನಾಗಿ ಮಾಡುವುದಿಲ್ಲ ಎಂಬುದಾಗಿ. ಪ್ರಿಯ ದೇವಜನವೇ, ದೇವರನ್ನು ನಂಬಿದವರು ಎಂದಿಗೂ ಸೋತಿಲ್ಲ, ದೇವರನ್ನು ನಂಬಿ ಕೆಟ್ಟಿಲ್ಲ, ದೇವರನ್ನ ನಂಬಿ ಮೋಸ ಹೋಗಿಲ್ಲ. ಹಾಗಾದರೆ ಮನುಷ್ಯರ ಮೇಲೆ ನಂಬಿಕೆ ಇಟ್ಟು ಪ್ರೀತಿ ಮಾಡಿ ಎದುರು ನೋಡಿ ನಾವು ಸೋತಿದ್ದೇವೆ, ಸಮಸ್ಯೆಗಳನ್ನು ಅನುಭವಿಸಿದ್ದೇವೆ. ಅದಕ್ಕೆ ದೇವರು ತನ್ನ ವಾಕ್ಯವು ನಮಗೆ ಯಾವಾಗಲೂ ಕೂಡ ಆಲೋಚನೆ ಕೊಡುವಂಥದ್ದು, ಮೊದಲು ನಿನ್ನ ದೇವರಿಗೆ ಅವಕಾಶ ಕೊಡು, ಮೊದಲ ಸ್ಥಾನ ದೇವರಿಗೆ ಕೊಡಿರಿ ಎಂಬ ಮಾತನ್ನು ದೇವರ ವಾಕ್ಯ ಹೇಳುತ್ತದೆ. ಪ್ರಿಯ ದೇವಜನವೇ, ಲೋಕದಲ್ಲಿ ಅನೇಕ ಅವಶ್ಯಕತೆಗಳು ಪ್ರಯಾಸಗಳು ಇದ್ದಾವೆ. ಆದರೆ ದೇವರು ಏನು ಹೇಳುತ್ತಾರೋ ಇವತ್ತು ನೋಡೋಣ ಬನ್ನಿರಿ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು ಎಂಬುದಾಗಿ ಹೇಳುತ್ತಾ ಇದೆ. ಈ ವಾಕ್ಯವನ್ನು ಅನೇಕ ಸಾರಿ ನಾವು ಧ್ಯಾನ ಮಾಡಿದ್ದೇವೆ. ಅನೇಕ ಭಕ್ತರು ಸೇವಕರು ವಿವರಣೆಗಳನ್ನು ಕೂಡ ನೀಡಿದ್ದಾರೆ. ಪ್ರಿಯ ದೇವಜನವೇ, ಈ ಸಂದರ್ಭದಲ್ಲಿ ಕೆಲವು ಸೇವಕರು ಒಂದು ಮಾತನ್ನು ಹೇಳುತ್ತಾರೆ. ಅದೇನೆಂದರೆ, ಒಂದು ಮೊಬೈಲನ್ನು ನಾವು ತೆಗೆದುಕೊಂಡು ಮೊಬೈಲ್ ಹೇಳುತ್ತದಂತೆ, ನನ್ನನ್ನು ನೋಡು, ನಿನ್ನ ತಲೆ ಎತ್ತದ ಹಾಗೆ ಮಾಡುತ್ತೇನೆ ಎಂಬುದಾಗಿ. ಆದರೆ ಬೈಬಲ್ ಹೇಳುತ್ತದೆ, ನನ್ನನ್ನು ನೋಡು, ನಿನ್ನ ತಲೆ ಎತ್ತುವಂತೆ ಮಾಡುತ್ತೇನೆ ಎಂದು ಹೇಳುತ್ತದೆ. ಎರಡರಲ್ಲಿ ಏನು ವ್ಯತ್ಯಾಸ? ಬೈಬಲನ್ನು ನಾವು ಓದಲಿಕ್ಕೆ ಪ್ರಾರಂಭಿಸುವಾಗ ಆ ಬೈಬಲ್ ನಮಗೊಂದು ನಿರೀಕ್ಷೆಯನ್ನು, ನಂಬಿಕೆಯನ್ನು ಕೊಡುತ್ತದೆ. ನೀನು ದೇವರನ್ನು ದೃಷ್ಟಿಸು, ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡು, ಕಷ್ಟ ಕಾಲದಲ್ಲಿ ಕರ್ತನಿಗೆ ಮೊರೆಯಿಡು, ಭಯಪಡಬೇಡ, ಇಗೋ ಆಕಾಶ ಭೂಮಿಯನ್ನುಂಟು ಮಾಡಿದವನು, ಪರಲೋಕದಲ್ಲಿ ಆಸ್ಥಾನಾರೂಢನಾಗಿರುವಾತನು ನಿನಗೋಸ್ಕರ ಇದ್ದಾನೆ, ಆತನ ಕಡೆಗೆ ನಿನ್ನ ಕಣ್ಣೆತ್ತಿ ನೋಡು ಎಂದು ಬೈಬಲ್ ಹೇಳುವಾಗ ನಾವು ಈ ಲೋಕದ ಕಾರ್ಯಗಳನ್ನೆಲ್ಲ ಮರೆತು ಬಿಟ್ಟು ನಮ್ಮ ತಲೆ ಎತ್ತಿ, ನಾವು ಕಣ್ಣುಗಳೆತ್ತಿ ಆಕಾಶದ ಕಡೆಗೆ ನೋಡುತ್ತಾ, ದೇವರ ಕಡೆಗೆ ನೋಡುತ್ತಾ, ನೀನಿದ್ದೀಯಪ್ಪ, ನೀನು ಸಹಾಯ ಮಾಡ್ತೀಯಪ್ಪ, ಖಂಡಿತ ಉಪಕಾರ ಮಾಡಿಯೇ ಮಾಡ್ತೀಯಪ್ಪ ಎಂದು ನಾವೇನು ಮಾಡ್ತೀವಿ, ನಮ್ಮ ಕಣ್ಣುಗಳನ್ನು ಪರಲೋಕದ ಕಡೆಗೆ ಎತ್ತುತ್ತೇವೆ. ಆದರೆ ಒಂದು ಮೊಬೈಲನ್ನು ನೋಡುವಾಗ ಏನಾಗುತ್ತೆ? ರೀಲ್ಸು, ಶಾರ್ಟ್ಸು, ಸಿನಿಮಾ, ಸೀರಿಯಲ್ಲು, ಶೋಸು, ಸಿಂಗಿಂಗ್ ಕಾಂಪಿಟೇಷನ್ಸು, ಕಣ್ಣು ಕೆಳಗೆ ಇಟ್ಟರೆ ಮೇಲಕ್ಕೆ ಎತ್ತಕ್ಕಾಗಲ್ಲ. ಅದರಿಂದ ನಮಗೆ ಯಾವ ಆದಾಯವೂ ಆಶೀರ್ವಾದವೂ ಉಂಟಾಗುವುದಿಲ್ಲ. ಸಮಯ ವ್ಯರ್ಥ, ಆರೋಗ್ಯ ವ್ಯರ್ಥ ಮತ್ತು ಸಂಬಂಧಗಳು ವ್ಯರ್ಥವಾಗ್ತವೆ. ಸಂಬಂಧಗಳ ಮಧ್ಯೆ ಬಿರುಕುಗಳು ಬಿಡುತ್ತವೆ. ಅದೇ ಮೊಬೈಲ್ನ ಸಮಯವನ್ನು ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ಸಹಾಯ ಮಾಡಲಿಕ್ಕೂ ಮನೆಯಲ್ಲಿರುವವರಿಗೆ ಹೆಲ್ಪ್ ಮಾಡಲಿಕ್ಕೂ ನೀವು ಉಪಯೋಗಿಸುವುದಾದರೆ ಎಷ್ಟೋ ಆಶೀರ್ವಾದಕರ. ಒಬ್ಬೊಬ್ಬರು ಒಂದೊಂದು ಮೊಬೈಲನ್ನು ಇಟ್ಟುಕೊಂಡು ಒಂದು ಮೂಲೆಯಲ್ಲಿ ಇವರು, ಇನ್ನೊಂದು ಮೂಲೆಯಲ್ಲಿ ಅವರು, ಇನ್ನೊಂದು ಸ್ಥಳದಲ್ಲಿ ಅವರು ಇದ್ದುಕೊಂಡು ಅವರವರ ರೂಮಲ್ಲಿ, ಹಾಲಲ್ಲಿ, ಕಿಚನ್ನಲ್ಲಿ ಒಬ್ಬೊಬ್ಬರು ಮಾಡ್ತಾ ಇದ್ದರೆ ಅನ್ಯೂನ್ಯತೆ ಬರುವುದಿಲ್ಲ. ಬದಲಾಗಿ ಕುಟುಂಬದಲ್ಲಿ ಬಿರುಕುಗಳು ಅರ್ಥ ಆಗುವುದಿಲ್ಲ. ಅವರವರು ಏನೇನು ನೋಡ್ತಾ ಇರ್ತಾರೋ, ಏನೇನು ಮಾಡ್ತಾ ಇರ್ತಾರೋ ಗೊತ್ತಾಗೋದಿಲ್ಲ. ಅದಕ್ಕೆ ಬದಲಾಗಿ ಒಟ್ಟಾಗಿ ಊಟ ಮಾಡಬೇಕು, ಒಟ್ಟಾಗಿ ಅಡಿಗೆ ಮಾಡಬೇಕು, ಒಟ್ಟಾಗಿ ಅಂದರೆ ಇರುವ ಸಂದರ್ಭದಲ್ಲಿ ನಾವು ಮನೆಯ ಮುಂದೆ ಕ್ಲೀನ್ ಮಾಡಬೇಕು. ಎಲ್ಲ ಕೆಲಸಗಳನ್ನು ಮಾಡುವಾಗ ಅದು ನಮ್ಮ ಕುಟುಂಬವನ್ನು ಬೆಸೆಯುತ್ತೆ. ಏನೇ ಕಷ್ಟ ಬಂದರೂ, ಏನೇ ಸಮಸ್ಯೆ ಬಂದರೂ ಎದುರಿಸಲಿಕ್ಕೆ ಸಹಾಯ ಆಗ್ತದೆ. ಆದರೆ ಒಬ್ಬೊಬ್ಬರು ಬೇರೆ ಬೇರೆ ಕಡೆ ಇರುವಾಗ ಸಮಸ್ಯೆ ಬಂದಾಗ ನಮಗೆ ಅದನ್ನು ಎದುರಿಸಲಿಕ್ಕೆ ಶಕ್ತಿ ಸಾಕಾಗುವುದಿಲ್ಲ. ಯಾವ ಕುಟುಂಬವು, ಅದಕ್ಕೆ ಹೇಳುತ್ತದೆ, ಯಾವ ಕುಟುಂಬವು ದ ಫ್ಯಾಮಿಲೀಸ್ ಪ್ರೇಸ್ ಟುಗೆದರ್ ವಿಲ್ ಸ್ಟೇ ಟುಗೆದರ್ ಅಂತ ಹೇಳ್ತದೆ. ಯಾವ ಕುಟುಂಬವು ಒಟ್ಟಾಗಿ ಪ್ರಾರ್ಥಿಸುತ್ತದೋ ಆ ಕುಟುಂಬ ಒಟ್ಟಾಗಿ ಇರುತ್ತದೆ ಎಂದು ಹೇಳುತ್ತದೆ. ಅದು ನಿಜವಾದ ಮಾತಲ್ಲವಾ? ಯಾಕೆಂದರೆ ಯಾವ ಕುಟುಂಬ ಒಮ್ಮನಸ್ಸಿನಿಂದ ಕರ್ತನಲ್ಲಿರುತ್ತಾರೋ
ಅವರ ಜೀವಿತ ಬದಲಾಗುತ್ತದೆ. ಇವತ್ತು ಈ ಮಾತನ್ನು ನಾನು ಯಾಕೆ ಹೇಳುತ್ತಾ ಇದ್ದೇನೆಂದರೆ, ನೀವು ಕೇಳಬಹುದು, ಪಾಸ್ಟರ್ ಪ್ರತಿದಿನ ದೇವರ ವಾಕ್ಯವನ್ನು ಕೇಳುತ್ತಾ ಹೀಗೆ ಇದ್ದು ಬಿಟ್ಟರೆ ನಮ್ಮ ಕೆಲಸ, ಕಾರ್ಯ, ಒತ್ತಡ ಇದೆಲ್ಲ ಯಾರು ನಿಭಾಯಿಸ್ತಾರೆ? ದೇವಜನವೇ, ಕೆಲಸ ಮಾಡಬೇಡ್ರಿ, ಜಾಬ್ಗೆ ಹೋಗಬೇಡ್ರಿ, ಏನೂ ಮಾಡಬೇಡ್ರಿ ಅಂತ ದೇವರ ವಾಕ್ಯ ಎಂದಿಗೂ ಹೇಳುವುದಿಲ್ಲ. ಆದರೆ ಮುಂಜಾನೆ ಎದ್ದು ದೇವರ ಸಮ್ಮುಖದಲ್ಲಿ ಬಂದು ವಾಕ್ಯಗಳನ್ನು ಕೇಳಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಮುಂದಿನ ಕಾರ್ಯಗಳಿಗೆ ಹೋಗುವಾಗ ಅದರ ಆಶೀರ್ವಾದವು, ಅದರ ಸಮಾಧಾನವು ನಿಮ್ಮ ಕುಟುಂಬಗಳನ್ನು ಹಿಂಬಾಲಿಸುತ್ತದೆ, ನಿಮ್ಮನ್ನು ಬಲಪಡಿಸುವಂಥದ್ದಾಗಿರುತ್ತದೆ. ಇವತ್ತು ಈ ವಿಡಿಯೋ ನೋಡುತ್ತಿರುವಂಥ ನನ್ನ ಪ್ರಿಯ ಸಹೋದರಿ, ಸಹೋದರ, ಯಾವ ಅವಶ್ಯಕತೆಗೆ ಯಾವುದನ್ನು ನೋಡಬೇಕು ಅದನ್ನು ನೋಡಬೇಕು, ಮಾಡಬೇಕು. ಎಲ್ಲ ಸಮಯದಲ್ಲಿ ಒಂದಕ್ಕೆ ಅವಕಾಶವನ್ನು ಕೊಡುವುದು ಉತ್ತಮ ಅಲ್ಲ. ಕೆಲವು ಸಾರಿ ನಾನು ಹೇಳುತ್ತಾ ಇರುತ್ತೇನೆ, ನಾವು ಮೊಬೈಲ್ಗೆ ಕೊಟ್ಟಷ್ಟು ಸಮಯ ಕೂಡ ವಾಕ್ಯಕ್ಕೆ ಕೊಡುವುದಿಲ್ಲ. ರೀಲ್ಸು, ಶಾರ್ಟ್ಸು, ಸಿನಿಮಾ, ಸೀರಿಯಲ್ ನೋಡುವಷ್ಟು ಸಮಯ ಕೂಡ ಪ್ರಾರ್ಥನೆಗೆ ಕೊಡುವುದಿಲ್ಲ. ಬೇರೆ ವ್ಯಕ್ತಿಗಳಿಗೆ ನಾವು ಸಮಯ ಕೊಟ್ಟಷ್ಟು ನಮ್ಮ ಮನೆಯವರಿಗೆ ಕೊಡುವುದಿಲ್ಲ. ಬೇಡವಾದ ಕಾರ್ಯಗಳಲ್ಲಿ ಆಲೋಚಿಸುತ್ತಾ, ಚಿಂತೆ ಮಾಡುತ್ತಾ ಅನೇಕ ಕಾರ್ಯಗಳಲ್ಲಿ ಮಗ್ನರಾಗುತ್ತೇವೆ ಹೊರತು ಅದೇ ಸಮಯವನ್ನು ನಮ್ಮವರೊಟ್ಟಿಗೆ ಮಾತನಾಡಿ ಜೊತೆಯಲ್ಲಿದ್ದು ಧೈರ್ಯ ಹೇಳುವುದಕ್ಕೆ, ಸಮಾಧಾನ ಪಡಿಸುವುದಕ್ಕೆ ನಮ್ಮಿಂದ ಆಗುವುದಿಲ್ಲ. ಯಾಕೆಂದರೆ ಸೈತಾನನು ನಮ್ಮನ್ನು ಆ ರೀತಿಯಾಗಿ ದಾರಿ ತಪ್ಪಿಸುತ್ತಾ ನಡೆಸುತ್ತಾ ಇರ್ತಾನೆ. ಇವತ್ತು ದೇವರಿಗೆ ಮೊದಲ ಸ್ಥಾನ ಕೊಡಿರಿ. ನಿಮ್ಮ ಜೀವಿತದಲ್ಲಿ ದೇವರಿಗೆ ಮೊದಲ ಸ್ಥಾನವನ್ನು ಕೊಡುವುದಾದರೆ ದೇವರು ನಿಮಗೆ ಹೇಳಿಕೊಡುತ್ತಾರೆ, ಯಾವುದು ನೀನು ಮೊದಲು ಮಾಡಬೇಕು, ಯಾವುದು ನಂತರ ನೀನು ಮಾಡಬೇಕು. ಜನರನ್ನು ಕೇಳುವುದಾದರೆ ಇದನ್ನು ಮಾಡು, ಅದನ್ನು ಮಾಡು, ಹಾಗೆ ಮಾಡು, ಹೀಗೆ ಮಾಡು ಅಂತ ಹೇಳ್ತಾರೆ. ಅವರೇನು ಸದಾ ಸ್ಥಿರವಾಗಿರುವಂಥವರಲ್ಲ, ಅವರ ಆಲೋಚನೆಗಳು ಉತ್ತಮವಾದವುಗಳು ಅಲ್ಲವೇ ಅಲ್ಲ. ಹಾಗಾದರೆ ದೇವರ ಆಲೋಚನೆಗಳು, ದೇವರ ಮಾತುಗಳು ಸ್ಥಿರ, ಅವು ನಿಖರ, ಅವು ಸ್ಪಷ್ಟ ಮತ್ತು ಸಹಾಯಕ. ಇಲ್ಲಿ ದೇವರ ವಾಕ್ಯದಲ್ಲಿ ಹೇಳುತ್ತಾ ಇದೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಯಾಕೆ ಈ ಮಾತನ್ನು ದೇವರ ವಾಕ್ಯವು ಈ ಭಾಗದಲ್ಲಿ ಹೇಳಲ್ಪಡುತ್ತಾ ಇದೆ? ನಾವು ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡೋಣ. ಇದೇ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 25ನೇ ವಚನದಲ್ಲಿ, ಈ ಕಾರಣದಿಂದ ನಮ್ಮ ಪ್ರಾಣಾಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದ್ದಲ್ಲವೇ ಎಂಬುದಾಗಿ. ಕೆಲವರು ಹೇಳ್ತಾರೆ, ಎಲ್ಲ ನಾವು ಪಡುವಂಥ ಕಷ್ಟ ಗೇಣು ಹೊಟ್ಟೆಗಾಗಿ, ಬಟ್ಟೆಗಾಗಿ ಎಂದು ಹೇಳುತ್ತಾರೆ. ಗೇಣು ಹೊಟ್ಟೆ ಮತ್ತು ಬಟ್ಟೆಗಾಗಿ. ಈ ಮಾತನ್ನು ಹೇಳುವುದನ್ನು ನೀವು ಕೇಳಿಸ್ಕೊಂಡಿರಬಹುದು. ದೇವಜನವೇ, ಏನು ಊಟ ಮಾಡಬೇಕು, ದೇಹ ರಕ್ಷಣೆಗೆ ಏನು ಒದ್ದುಕೊಳ್ಳಬೇಕು ಅಂತ ದೇವರ ವಾಕ್ಯ ಮಾತಾಡ್ತಾ ಇದೆ. ಎಲ್ಲ ಹೋರಾಟ, ಪ್ರಯಾಸ ಗೇಣು ಬಟ್ಟೆಗಾಗಿ, ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ ಹೇಳುವಾಗ ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಅದರ ಕುರಿತಾಗಿ ಚಿಂತೆ ಮಾಡಬೇಡಿರಿ. ಯಾಕೆ? ಊಟಕ್ಕಿಂತ ಪ್ರಾಣ, ಉಡುಪಿಗಿಂತ ದೇಹ ಮೇಲಾದದ್ದು. ಆದರೆ ಇವತ್ತೇನು ಮನುಷ್ಯರು ಹೇಳ್ಕೊಡ್ತಾರಂದರೆ ಇದನ್ನು ಹೇಳ್ಕೊಡಲ್ಲ. ಊಟನೇ ಮುಖ್ಯ, ಪ್ರಾಣ ಅಲ್ಲ. ಬಟ್ಟೆನೇ ಮುಖ್ಯ, ದೇಹ ಅಲ್ಲ. ಹೌದು ಪ್ರಿಯ ದೇವಜನವೇ, ಅನೇಕರು ತಾವು ಗಳಿಸುವಂಥದ್ದನ್ನು ವೆಚ್ಚ ಮಾಡುವಂಥದ್ದು ಅರ್ಥ ಇಲ್ಲದೆ ಇರುವುದರ ಮೇಲೆ ಮಾಡ್ತಾ ಇರ್ತಾರೆ. ಇದರ ನಂತರದ ವಾಕ್ಯದಲ್ಲಿ 26ನೇ ವಚನದಲ್ಲಿ, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಸಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೇ? ದೇವರ ವಾಕ್ಯ ಕೇಳುತ್ತದೆ, ಅವುಗಳಿಗಿಂತ ನೀವು ಹೆಚ್ಚಿನವರಲ್ವಾ? ನಿಮ್ಮನ್ನು ನಾನು ಕೈ ಬಿಟ್ಟುಬಿಡ್ತೇನಾ? ನಿಮ್ಮನ್ನು ನಾನು ಕೈ ಬಿಡುವುದಿಲ್ಲ. ಆದುದರಿಂದ ಸುಮ್ಮನೆ ಕುಂತರೆ, ಪ್ರಾರ್ಥನೆ ಮಾಡಿದರೆ, ಬೈಬಲನ್ನು ಓದಿದರೆ ಏನು ಲಾಭ ಇದೆ? ಏನು ದೇವರು ಊಟ ಕೊಡ್ತಾನಾ? ಯಾರಾದರೂ ಬಂದರೆ ನಮಗೆ ಸಹಾಯ ಮಾಡ್ತಾರಾ? ಇಲ್ಲ. ಆ ರೀತಿಯಾಗಿ ಮಾತಾಡ್ತಾರೆ. ಇದುವರೆಗೂ ಹಾಗಾದರೆ ನಾವೇ ಎಲ್ಲ ಮಾಡಿಕೊಂಡು ಬಂದಿದ್ದೇವಾ? ಆಕಾಶದ ಪಕ್ಷಿಗಳನ್ನು ನಾವು ಪೋಷಿಸುತ್ತಾ ಬಂದಿದ್ದೇವಾ? ನಾವು ನಡೆಸುತ್ತಾ ಬಂದಿದ್ದೇವಾ? ಇಲ್ಲ ನನ್ನ ಪ್ರಿಯ ದೇವಜನವೇ, ನಮ್ಮನ್ನು ದೇವರು ಸಮಸ್ತ ಸರ್ವ ಸೃಷ್ಟಿ, ಪಕ್ಷಿ, ಪ್ರಾಣಿಗಳೆಲ್ಲವನ್ನ ಪೋಷಿಸುತ್ತಾ ಬರುತ್ತಿರುವುದು ಕರ್ತನಾಗಿದ್ದಾನೆ. ಅದಕ್ಕೆ ಈ ಮತ್ತಾಯ 6ನೇ ಅಧ್ಯಾಯ 32ನೇ ವಚನದಲ್ಲಿ, ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ, ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು
ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆಯಷ್ಟೇ. ಹಾಗಾದರೆ ಇವತ್ತು ನೀವು ನಾನು ಕೂಡ ಬಟ್ಟೆಗಾಗಿ, ಗೇಣು ಹೊಟ್ಟೆಗಾಗಿ ಎಂದು ಅದನ್ನೇ ನಾವು ನಡೀತಾ ಇದ್ದರೆ, ಅಪ್ಪ ದುಡಿಬೇಕಪ್ಪ, ಎಲ್ಲ ಊಟ ಇಲ್ಲ, ಇಲ್ಲಾಂದ್ರೆ ಬಟ್ಟೆ ಇರಲ್ಲ, ಇಲ್ಲಾಂದ್ರೆ ನನ್ನ ಮನೆ ಬೀದಿಗೆ ಬೀಳುತ್ತೆ ಅನ್ನುವ ಹಾಗಿದ್ದರೆ, ದೇವರ ಜನರೇ ಚಿಂತೆ ಮಾಡಬೇಡಿರಿ, ನಮ್ಮನ್ನು ಪೋಷಿಸುವ ದೇವರು ಖಂಡಿತ. ದೇವರು ವಾಕ್ಯ ಹೇಳುತ್ತದೆ, ನಿದ್ರೆಯಲ್ಲಿಯೂ ತನ್ನ ಭಕ್ತರನ್ನು ದೇವರು ಪೋಷಿಸುತ್ತಾರಂತೆ. ಹಾಗಂತೇಳಿ ಸೋಮಾರಿಗಳಾಗಿರುವುದರಿಂದ ದೇವರು ಒಪ್ಪಿಕೊಳ್ಳೋದಿಲ್ಲ. ಸೋಮಾರಿಯು ಊಟ ತಿನ್ನದಿರಲಿ ಎಂದು ದೇವರು ವಾಕ್ಯ ಹೇಳುತ್ತದೆ. ಹಾಗಾದರೆ ನಾವು ಹೇಳುತ್ತಾ ಇರುವಂಥ ವಿಚಾರ ಏನೆಂದರೆ, ಯಾವುದೇ ಕಾರ್ಯಕ್ಕೆ ಮುಂಚೆ ನಿಮ್ಮ ಕುಟುಂಬದ ಜೀವಿತದಲ್ಲಿ, ವೈಯಕ್ತಿಕ ಜೀವಿತದಲ್ಲಿ, ದಿನದ ಜೀವಿತದಲ್ಲಿ ಮೊದಲ ಸ್ಥಾನ ದೇವರಿಗೆ ಕೊಡಬೇಕು. ಮೊದಲ ಸ್ಥಾನ ದೇವರಿಗೆ ನೀವು ಕೊಟ್ಟರೆ ದೇವರು ಕೂಡ ನಿಮ್ಮನ್ನು ಮೊದಲ ಸ್ಥಾನದಲ್ಲಿಡ್ತಾರೆ. ಎಷ್ಟು ಚೆನ್ನಾಗಿದೆಯಲ್ವಾ? ಕೆಲವರು ಹೇಳ್ತಾರೆ, ಇಫ್ ಯು ಗಿವ್ ರೆಸ್ಪೆಕ್ಟ್ ಐ ವಿಲ್ ಆಲ್ಸೋ ಗಿವ್ ರೆಸ್ಪೆಕ್ಟ್. ನೀನು ನನಗೆ ಗೌರವ ಕೊಟ್ಟರೆ ನಾನು ಕೊಡ್ತೀನಿ. ಇಫ್ ಯು ಲವ್ ಮೀ ಐ ವಿಲ್ ಲವ್ ಯು. ನೀನು ನನ್ನನ್ನು ಪ್ರೀತಿಸಿದ್ರೆ ನಾನು ನಿನ್ನನ್ನು ಪ್ರೀತಿಸ್ತೇನೆ. ಟೇಕ್ ರೆಸ್ಪೆಕ್ಟ್, ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್. ಅಂದರೆ ದೇವರು ಹೇಳುವಂಥ ಮಾತು ಕೂಡ, ನೀನು ನನ್ನನ್ನು ಮೊದಲ ಸ್ಥಾನದಲ್ಲಿಟ್ಟರೆ, ನೀನು ನನಗೆ ಮೊದಲ ಪ್ರಾಮುಖ್ಯತೆಯನ್ನು ಕೊಟ್ಟರೆ ನಾನು ಕೂಡ ನಿನಗೆ ಪ್ರಾಮುಖ್ಯತೆ ಕೊಡ್ತೇನೆ. ಇಲ್ಲ ಅಂತಲ್ಲ, ನನ್ನ ಮಕ್ಕಳಾದಂಥ ನಿಮ್ಮ ನನ್ನೆಂದಿಗೂ ಕೈ ಬಿಡುವುದಿಲ್ಲ. ಹೋರಾಟಗಳಿದ್ದಾವೆ, ಅನೇಕ ನಷ್ಟಗಳನ್ನು ಅನುಭವಿಸಿದ್ದೀರಾ. ಕುಟುಂಬದಲ್ಲಿ ಗಾಯದ ಮೇಲೆ ಗಾಯ, ಏಟಿನ ಮೇಲೆ ಏಟು, ಸಮಸ್ಯೆಯ ಮೇಲೆ ಸಮಸ್ಯೆ ಬಂದಿದೆ. ಇಲ್ಲ ಅಂತಲ್ಲ. ಯಾಕೆ ಬಂದಿದೆ? ಯಾಕೆ ಬಂದಿದೆ ಅಂದರೆ, ಒಂದು ಏಟು ಬಿದ್ದ ತಕ್ಷಣ, ಸ್ವಾಮಿ ನನ್ನದು ತಪ್ಪಾಯಿತಪ್ಪ, ನನ್ನನ್ನು ಕ್ಷಮಿಸು, ನಾನು ಪಾಪಿಯಪ್ಪ ಎಂದು ಹಿಂತಿರುಗಿ ಬರಬೇಕು. ಆದರೆ ಒಂದು ಏಟು ಬಿದ್ದಾಗ ಪರವಾಗಿಲ್ಲ ಬಿಡು ಎಂದು ಮುಂದಕ್ಕೆ ಸಾಗಿರಿ, ಇನ್ನೊಂದು ಏಟು ಬೀಳುತ್ತದೆ. ಹೀಗೆ ನಿಮಗೆ ರೂಢಿ ಆಗೋಗ್ಬಿಟ್ಟಿದೆ. ಏನಂದರೆ, ಆಗಿದ್ದಾಯಿತು ಬಿಡು. ಕೆಲವರು ಹೇಳ್ತಾರೆ, ಇಲ್ಲಿ ಬರೆದಿದ್ದೇ ಆಗುತ್ತೆ ಬಿಡಪ್ಪ, ಕರ್ಮ ನನ್ನ ಕರ್ಮ ಎಂದು ಬಿಡ್ತಾರೆ. ಅಂದರೆ ಆ ರೀತಿಯಾದಂಥ ಜೀವಿತ ಒಳ್ಳೆಯದಲ್ಲ. ಆ ರೀತಿ ಮಾತಾಡಬಾರ್ದು. ಯಾಕೆಂದರೆ ನನ್ನ ಪ್ರಿಯ ದೇವಜನವೇ, ಇಲ್ಲಿ ಬರೆದಿರುವುದಲ್ಲ ಮುಖ್ಯ. ದೇವರು ನಮ್ಮ ಜೀವಿತವನ್ನು ರೂಪಿಸುತ್ತಾನೆ. ಆತನು ನಿಮ್ಮನ್ನು, ನನ್ನನ್ನು, ವಾಕ್ಯ ಹೇಳುತ್ತದೆ, ಅಜ್ಞಾನಿಗಳು ಹಾಗೆ ತವಕ ಪಡುತ್ತಾರೆ, ನೀವಾದರೂ ತವಕ ಪಡಬೇಡಿರಿ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಇವತ್ತು ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರಿ, ಸಹೋದರ, ನೀವು ನಾನು ದೇವರಿಗೆ ಮೊದಲ ಸ್ಥಾನವನ್ನು ಕೊಟ್ಟರೆ ದೇವರು ಕೂಡ ನಮಗೆ ಮೊದಲ ಸ್ಥಾನವನ್ನು ಕೊಡುತ್ತಾನೆ ಎಂದು ಹೇಳುತ್ತಾನೆ. ಇಷ್ಟು ಹೇಳಿದ ನಂತರವಾಗಿ ಆಮೇಲೆ ಈ ವಾಕ್ಯ ಹೇಳುತ್ತಾ ಇದೆ 6:33, ನೀವು ಅಜ್ಞಾನಿಗಳಂತೆ ಆಗದೆ ನಿಮಗೂ ನನಗೆ ಇವತ್ತು ಹೇಳ್ತಾ ಇದೆ, ನೀವು ನಾನು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಬೇಕು. ದೇವರ ರಾಜ್ಯ, ದೇವರ ನೀತಿ ಅಂದರೆ ಏನು? ಪರಿಶುದ್ಧತೆ, ನೀತಿ, ನ್ಯಾಯ, ದೇವರ ನಿಯಮಗಳು, ಆಜ್ಞೆಗಳು, ಚಿತ್ತವನ್ನು ಅರಿತು ಜೀವಿಸುವುದು, ದೇವರ ಸೇವೆಯಲ್ಲಿ ಪಾಲು ಹೊಂದುವಂಥದ್ದು, ದೇವರ ಸ್ವಾರ್ಥೆಯನ್ನು ಸಾರಿ ಅಧರ್ಮದಿಂದ ಧರ್ಮವನ್ನು, ಅನ್ಯಾಯದಿಂದ ನ್ಯಾಯವನ್ನು, ಕೆಟ್ಟತನದಿಂದ ಒಳ್ಳೆಯತನವನ್ನು, ನಮಗೆ ಕಣ್ಣೀರಿಂದ ಇರುವಂಥವರಿಗೆ ನಾವು ಸಂತೋಷವನ್ನು, ಸಂತೃಪ್ತಿಯನ್ನು ಕೊಡುವುದೇ ದೇವರ ರಾಜ್ಯ. ಪ್ರಿಯ ದೇವಜನವೇ, ಇವತ್ತು ಆ ವಾಕ್ಯವನ್ನು ಹೇಳಿದ ನಮಗೆ ದೇವರು ಹೇಳ್ತಾ ಇದ್ದಾನೆ, ನಾಳಿನ ದಿನವು ತನ್ನದ್ದನ್ನು ತಾನೇ ಚಿಂತಿಸಿಕೊಳ್ಳುವುದು, ಆವತ್ತಿನ ಕಾಟ ಆವತ್ತಿಗೆ ಸಾಕು. ಆದುದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡ್ರಿ. ನೀವು ನಾನು ಈ ವಾಕ್ಯವನ್ನು ಕೇಳ್ತಾ ಇದ್ದೀವಲ್ವಾ, ನಿಜವಾಗಿಯೂ ನಾವು ನಾಳೆ ಬಗ್ಗೆ ಚಿಂತೆ ಮಾಡ್ತಾ ಇಲ್ವಾ? ನಿಜವಾಗಿ ನಾವು ಚಿಂತೆ ಮಾಡ್ತಾ ಇರ್ತೇವೆ. ಯಾವಾಗಲೂ ಮುಂದೆ 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 ಬರೋ ತಿಂಗಳು ಮಗನ ಭವಿಷ್ಯ, ಮದುವೆ, ಅದು ಇದು. ಖಂಡಿತ ಹೌದು, ನೀವೊಂದು ಫಿಕ್ಸ್ ಮಾಡಿದ್ರಿ, ಆಲೋಚನೆ ಮಾಡಿದ್ರಿ, ಒಂದು ಕಾರ್ಯ ಅಂದುಕೊಂಡಿದ್ದೀರಾ, ಅದಕ್ಕಾಗಿ ನೀವು ದೇವರ ಮೇಲೆ ಹಾಕ್ಬಿಟ್ಟು, ದೇವರೇ ಈ ಥರ ಡೇಟ್ ಅಂದ್ಕೊಂಡಿದ್ದೀನಿ, ನೀನು ನನಗೆ ಸಹಾಯ ಮಾಡ್ತೀಯ ಅಂತ ನೀವು ಮುಂದಕ್ಕೆ ಸಾಗಿ ಹೋಗುವುದಾದರೆ ದೇವರು ಖಂಡಿತ ಸಹಾಯ ಮಾಡ್ತಾರೆ. ದೇವರು ಸಹಾಯ ಮಾಡದೇ ಇರುವ ದೇವರಲ್ಲ, ಆತನು ಸಹಾಯ ಮಾಡುವ ದೇವರಾಗಿದ್ದಾನೆ. ಆತನಿಗೆ ನಾವು ಮೊದಲ ಸ್ಥಾನ ಕೊಡಬೇಕೆಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಲೂಕನ ಬರೆದ ಸ್ವಾರ್ಥೆಯಲ್ಲಿ 12ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ, ನೀವಾದರೂ ದೇವರ ರಾಜ್ಯಕ್ಕಾಗಿ ತವಕ ಪಡಿರಿ, ಇದರ ಕೂಡ ಅವೂ ನಿಮಗೆ ದೊರಕುವು ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತಾ ಇರುವಂಥದ್ದು. ಈ ಮಾತು ಅನ್ಯರು, ಹೊರಗಡೆ ಇರುವವರು ಕೇಳಿಸ್ಕೊಳ್ಳೋಕ್ಕಾಗಲ್ಲ. ನಿಮ್ಮೊಟ್ಟಿಗೆ ಮಾತಾಡ್ತಾ ಇದೆ ಸಹೋದರಿ, ಸಹೋದರ, ನಿನ್ನೊಟ್ಟಿಗೆನೇ ಮಾತಾಡ್ತಾ ಇದೆ. ಯಾರಿಗೋಸ್ಕರನೂ ಈ ಸಂದೇಶ ಅಂತ ತಿಳ್ಕೊಳ್ಬೇಡ್ರಿ. ಯಾರೋ ಇದನ್ನು ನೋಡ್ತಾ ಇಲ್ಲ, ನೀವು ನೋಡ್ತಾ ಇದ್ದೀರಾ. ಹಾಗಾದರೆ ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ಪ್ರತಿ ಸಾರಿ ನೀವು ಅಂತ ಹೇಳುವಾಗ ಬೇರೆಯವರಲ್ಲ, ಅವರು ಅಲ್ಲ, ಅವರು ಆ ರೀತಿಯಾಗಿದ್ದಾರೆ. ನೀವಾದರೂ, ನೀವು ಹೇಗೆ? ನೀವು ದೇವರ ರಾಜ್ಯಕ್ಕಾಗಿ ತವಕ ಪಡಿರಿ.
ತವಕ ಪಡೋದಂದ್ರೆ ಏನು ಗೊತ್ತಾ? ನೀವೆಲ್ಲಾದರೂ ಒಂದು ಪ್ರಯಾಣ ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ರಾತ್ರಿನೇ ಅಂದ್ಕೊಳ್ತೀರ ಬಟ್ಟೆ ಎತ್ತಿಟ್ಕೊಳ್ಬೇಕು, ನಾಳೆ ಬಸ್ ಈ ಟೈಮ್ಗಿದೆ, ಅಯ್ಯೋ ಹೋಗಬೇಕು, ಬೇಗ ಎದ್ದೇಳಬೇಕು. ಎಷ್ಟು ತವಕ ಪಡ್ತೀರಲ್ಲ. ಮನೆಯ ಜವಾಬ್ದಾರಿ ಎಲ್ಲ ಹೇಳ್ತೀರಾ, ನೋಡ್ರಿ ಹಂಗೆ ಅಲ್ಲಿದೆ, ನೋಡಮ್ಮ ಈ ಥರ ಇದೆ, ಅದು ಮರ್ತೋಗ್ಬೇಡ, ಇದು ಮರ್ತೋಗ್ಬೇಡ, ಅದು ಈಗ ಹೋಗ್ಬೇಡ, ನಾನು ಅಲ್ಲಿ ಹೋಗ್ತಾ ಇದ್ದೀನಿ, ಹಿಂಗೆ ಮಾಡ್ತಾ ಇದ್ದೀನಿ. ಅಂದರೆ ನಾವು ತುಂಬ ತವಕ ಪಡ್ತಾ ಇರ್ತೀವಿ. ನಾಳೆ ನಾನು ಪ್ರಯಾಣ ಮಾಡಬೇಕು, ನಾನು ಯಾವುದೋ ಒಂದು ಕೆಲಸ ಮಾಡಬೇಕು, ತವಕ ಪಡ್ತಾ ಇರ್ತೀವಿ. ಹಾಗಾದರೆ ದೇವರ ಕಾರ್ಯದಲ್ಲಿ ಕೂಡ ತವಕ ಪಡಬೇಕು. ಯಾಕಂದರೆ ಇಹಲೋಕಾಧಿಪತಿ, ಇಹಲೋಕದ ಜನರು ನಮ್ಮನ್ನು ದೇವರ ಕಾರ್ಯಗಳಿಗೆ ತವಕ ಪಡೋದಕ್ಕೆ ಬಿಡೋದಿಲ್ಲ. ಯಾವಾಗಲೂ ಲೌಕಿಕ ಕಾರ್ಯಗಳಲ್ಲೇ ತವಕ ಪಡುತ್ತಾ ಇರಬೇಕೆಂದು ಲೋಕವು ಆಲೋಚಿಸ್ತದೆ. ಎಷ್ಟು ಸಮಯ ಆದರೂ ಮೊಬೈಲ್ ನೋಡ್ಬೋದು, ಎಷ್ಟು ಸಮಯ ಆದರೂ ಊರು ಸುತ್ತಬೋದು, ಎಷ್ಟು ಸಮಯ ಆದರೂ ಸಮಯ ವ್ಯರ್ಥ ಮಾಡ್ಬೋದು. ಆದರೆ ದೇವರ ಕೃತ್ಯಗಳಂದಾಗ ಮಾತ್ರ ದುಷ್ಟನಾದ ಸೈತಾನನು ತಡೆಗಳನ್ನು ಮಾಡ್ತಾನೆ. ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂಥ ನೀವು ನಾನು, ದೇವರ ವಾಕ್ಯದಲ್ಲಿ ಮತ್ತಾಯ 5ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳುತ್ತದೆ, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು ಎಂಬುದಾಗಿ. ಹೌದು, ತವಕ ಯಾವುದಕ್ಕೆ ಪಡಬೇಕು? ನೀತಿಗೆ. ಅನೀತಿವಂತರು ಅನೇಕರಿದ್ದಾರೆ, ನಾನಾದರೂ ನೀತಿವಂತನಾಗಿರಬೇಕು. ಆ ತವಕ ನಿಮ್ಮಲ್ಲಿದೆಯಾ? ಎಷ್ಟೋ ಜನ ಪಾಪದಲ್ಲಿ ಹೋಗ್ತಾ ಇದ್ದಾರೆ, ನಾನು ಪರಿಶುದ್ಧಳಾಗಿರಬೇಕು. ಅನೇಕರು ಹಂಗಿದ್ದಾರೆ ಹಿಂಗಿದ್ದಾರೆ, ಅವರ ಪತ್ತೆ ಎಲ್ಲ ಬೇಕಾಗಿಲ್ಲ. ನೀನು ಹೇಗಿದ್ದೀಯ? ಪ್ರಿಯದೇವ ಜನವೇ, ಅಡವಿಯ ಮರಗಳ ಮಧ್ಯದಲ್ಲಿ ಒಂದು ಒಳ್ಳೆಯ ಸುವಾಸನೆ ಭರಿತವಾದಂಥ ಮರವಾಗಿರಬೇಕು. ನಾನು ಯಾವಾಗಲೂ ಹೇಳುತ್ತಾ ಇರ್ತೇನೆ, ಸುತ್ತಲಿನ ಗಿಡಗಳ ಬಗ್ಗೆ ಚಿಂತೆ ಬೇಡ, ಸುತ್ತಲಿನ ಹಣ್ಣುಗಳ ಬಗ್ಗೆ ಬೇಡ, ಸುತ್ತಲಿನ ಜನರ ಬಗ್ಗೆ ಬೇಡ. ನಿನ್ನ ಫಲ ಹೇಗಿದೆ? ನಿನ್ನ ಜೀವಿತ ಹೇಗಿದೆ? ನೀನು ಸುವಾಸನಾ ಭರಿತವಾಗಿದ್ದೀಯಾ? ನಿನ್ನನ್ನು ಯಾರಾದರೂ ಕಾಣುವಾಗ, ನೋಡಪ್ಪ, ಇಷ್ಟೂ ಜನರ ಮಧ್ಯದಲ್ಲಿ ಇವರು ವ್ಯತ್ಯಾಸವಾಗಿ ಕಾಣಿಸ್ತಾರೆ, ಇಷ್ಟೊಂದು ಸಭೆಗಳ ಮಧ್ಯೆ ಇದೊಂದು ವ್ಯತ್ಯಾಸ, ಇಷ್ಟೊಂದು ಭಕ್ತರ ಮಧ್ಯದಲ್ಲಿ ಇವರೊಂದು ವ್ಯತ್ಯಾಸ. ಅದೇ ದೇವರ ರಾಜ್ಯದ ನೀತಿ. ನಾವು ಲೋಟನ ಬಗ್ಗೆ ನೋಡುವಾಗ, ನಾನು ಮೊನ್ನೆ ಹೇಳಿದ್ದೇನೆ, ಲೋಟನು ಸೊದೋಮ್ ಗೊಮೋರ ಪಟ್ಟಣದವರೆಲ್ಲರೂ ಆಲೋಚನೆ ಮಾಡ್ರಿ, ಪಾಪಿಷ್ಠರಾಗಿ ಜೀವಿಸ್ತಾ ಇದ್ದಾಗ ಲೋಟನು ಮಾತ್ರ ನೀತಿವಂತನಾಗಿರುವುದಕ್ಕೆ ಪ್ರಯತ್ನಿಸಿದ. ಅವರು ಮಾಡೋ ಪಾಪ ಕೃತ್ಯಗಳನ್ನು ನೋಡಿ 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 ಉದಯದಲ್ಲಿಯೂ ರಾತ್ರಿಯಲ್ಲಿಯೂ ಸಂಜೆಯಲ್ಲಿಯೂ ಹೃದಯದಲ್ಲಿ ಕರಕರೆಗೊಂಡನಂತೆ. ಅಯ್ಯೋ ದೇವರೇ, ಯಾಕಪ್ಪ ಇವರು ಹಿಂಗೆ ಮಾಡ್ತಾ ಇದ್ದಾರೆ? ನೀವಾದರೂ ನಾನಾದರೂ ಹಾಗೆ ಪರಿಶುದ್ಧರಾಗಿರಬೇಕು. ಆ ನೀತಿವಂತಿಕೆಯೇ ಲೋಟನನ್ನು ಕಾಪಾಡಿತು. ಅಬ್ರಹಾಮನು ಪ್ರಾರ್ಥಿಸಿದ್ದು ಅದೇ, ದೇವರೇ, ಸೊದೋಮ್ ಗೊಮೋರ ಪಟ್ಟಣದಲ್ಲಿ ನೀತಿವಂತರಿದ್ದರೆ ಅವ್ರನ್ನೂ ನಾಶ ಮಾಡ್ತೀಯಾ? ದೇವರು ಹೇಳ್ತಾನೆ, ಇಲ್ಲ, ನೀತಿವಂತರಿದ್ದರೆ ನಾನು ನಾಶ ಮಾಡೋದಿಲ್ಲ. ಇವತ್ತು ಲೋಕ ಯಾವ ಕಡೆ ಆದರೂ ಹೋಗಲಿ, ಲೋಕ ಕೆಟ್ಟ ಕಡೆದೇ ಹೋಗಲಿ, ಹಾಗೆ ನೀವು ನಾನು ಪಾಪ ತುಂಬಿದ ಈ ಲೋಕದಲ್ಲಿ ನೀತಿವಂತರಾಗಿ ಪರಿಶುದ್ಧರಾಗಿ ಜೀವಿಸುವುದಾದರೆ ದೇವರು ನಮ್ಮನ್ನು ಕಾಪಾಡುತ್ತಾನೆ. ನಮಗೆ ತೃಪ್ತಿಯಾಗುತ್ತದೆ, ನಾವು ಧನ್ಯರಾಗುತ್ತೇವೆ. ಅದಕ್ಕೆ ದೇವರು ಯೋಹಾನ ಬರೆದ ಸುವಾರ್ತೆ 6:27 ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ಮನುಷ್ಯಕುಮಾರನು ನಿಮಗೆ ಕೊಡುವನು ಎಂದು ಹೇಳುತ್ತಾ ಇದೆ. ನನ್ನ ಪ್ರಿಯ ದೇವಜನವೇ, ದುಡಿಬೇಡ್ರಿ ಅಂತ ಬೈಬಲ್ ಹೇಳ್ತಾ ಇಲ್ಲ. ಆದರೆ ಕೆಟ್ಟದ್ದಕ್ಕೂ ಕೆಟ್ಟು ಹೋಗುವುದಕ್ಕಾಗಿ ದುಡಿಯಬೇಡ್ರಿ, ಪ್ರಯೋಜನ ಇಲ್ಲ. ದಿನ ಎಲ್ಲ ಕಷ್ಟಪಟ್ಟು ರಾತ್ರಿ ಕುಡಿದು ಬಿಟ್ರೆ ಏನು ಪ್ರಯೋಜನ ಬಂತು ಅಲ್ವಾ? ದಿನ ಎಲ್ಲ ಒಳ್ಳೆಯವರಾಗಿದ್ದುಕೊಂಡು ರಾತ್ರಿ ಬಂದು ಮನೆಯಲ್ಲಿ ಜಗಳ ಮಾಡಿದರೆ ಏನು ಪ್ರಯೋಜನ ಬಂತು ಅಲ್ವಾ? ಬೇರೆಯವರಿಗೆಲ್ಲ ಒಳ್ಳೆಯವರಾಗಿದ್ದು ಮನೆಯವರಿಗೆ ಬಂದ ಮೇಲೆ ಜಗಳ ಡಿಶು ಮಾಡಿದ್ರೆ ಏನು ಪ್ರಯೋಜನ? ಕಿರಿಕಿರಿ ಮಾಡಿದ್ರೆ ಏನು ಪ್ರಯೋಜನ? ಹಾಗಾದರೆ ಊರಿಗೆಲ್ಲ ಉಪಕಾರಿ, ಮನೆಗೆ ಮಾರಿ ಅಂತ ಇದ್ದೀವ? ದೇವರ ವಾಕ್ಯ ಹೇಳುತ್ತದೆ, ಇವತ್ತು ನಾವು ಆಗಿರಬಾರದು. ಬದಲಾಗಿ ಕೀರ್ತನೆ 34:9-10 ಯೆಹೋವನ ಜನರೇ, ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರ್ರಿ, ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ನೋಡಿದ್ರ, ನೀವು ನಾನು ದೇವರ ಸನ್ನಿಧಿಯಲ್ಲಿ ಬೇಡಿಕೊಳ್ಳೋಣ. ಆತನ ಸನ್ನಿಧಿಗೆ ಬಂದು, ಸ್ವಾಮಿ ನನಗೆ ಸಹಾಯ ಮಾಡಯ್ಯ ಎಂದು ನೀವು ನಿಮ್ಮ ಮನೆಯಲ್ಲಿ, ನೀವಿರುವ ಸ್ಥಳದಲ್ಲಿ ನೀವು ಪ್ರಾರ್ಥಿಸಬೇಕು. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರೂ ಪ್ರಾರ್ಥಿಸಬೇಕು. ಸುಮ್ಮನೆ ಅಲ್ಲ, ವಿಡಿಯೋ ಆದ ಮೇಲೆ ಸಮಯ ಸಿಕ್ಕಾಗ ಕೂತ್ಕೊಂಡು ನಿಮ್ಮ ಕಷ್ಟ, ನಿಮ್ಮ ವೇದನೆ,
ನೀವು ಯಾವುದರಲ್ಲಿ ಬಾಧೆ ಪಡ್ತಾ ಇದ್ದೀರೋ ದೇವರಿಗೆ ಹೇಳ್ರಿ. ನೀವು ದೇವರಿಗೆ ಹೇಳಿಕೊಂಡ್ರೆ ದೇವರು ನಿಮಗೆ ಸಹಾಯ ಮಾಡ್ತಾರೆ. ಪುಟ್ ಗಾಡ್ ಫಸ್ಟ್, ಯು ವಿಲ್ ಬಿ ನೆವರ್ ಬಿ ಲಾಸ್ಟ್. ಯು ವಿಲ್ ನೆವರ್ ಬಿ ಲಾಸ್ಟ್. ದೇವರನ್ನು ಮೊದಲ ಸ್ಥಾನದಲ್ಲಿಟ್ಟರೆ ನೀವೆಂದಿಗೂ ಕೊನೆಯವರಾಗುವುದಿಲ್ಲ, ನೀವು ಮೊದಲಿಗರಾಗ್ತೀರ. ಕರ್ತನು ನಿಮ್ಮನ್ನು ಅನುಗ್ರಹಿಸಲಿ. ಪ್ರಾರ್ಥಿಸೋಣ. ಪರಮ ತಂದೆಯಾದ ದೇವರೇ, ನಮ್ಮ ಜೀವಿತಗಳಲ್ಲಿ ನಿನಗೆ ಮೊದಲ ಸ್ಥಾನವನ್ನು ಕೊಡುವಾಗ ಎಷ್ಟೋ ಭಕ್ತರು ಆಶೀರ್ವದಿಸಲ್ಪಟ್ಟಿದ್ದಾರೆ. ಯೋಸೇಪನ ಸಂಗಡ ನೀವಿದ್ರಿ, ದಾವೀದನ ಸಂಗಡ ನೀವಿದ್ರಿ, ದಾನಿಯೇಲನ ಸಂಗಡ ನೀವಿದ್ರಿ, ಶಿಷ್ಯರುಗಳ ಸಂಗಡ ನೀವಿದ್ರಿ, ಶದ್ರಕ್ ಮೇಷಕ ಅಬೇದ್ನೆಗೋರ ಸಂಗಡ ನೀವಿದ್ರಿ. ಅಪಾದೇವರೇ, ಅವರೆಲ್ಲರ ಸಂಗಡ ಇದ್ದದರಿಂದ ಅವರು ಸಕ್ಸಸ್ಸನ್ನು ಕಂಡರು. ಅವರು ನಿಮಗೆ ಮೊದಲ ಸ್ಥಾನವನ್ನು ಕೊಟ್ಟರು. ನನ್ನ ಜೀವಿತ ಎಲ್ಲ ದೇವರದೇ ಅಂದರು. ಪೌಲನು ಹೇಳಿದ, ನನಗೆ ಉಳಿದದ್ದೆಲ್ಲವೂ ಕಸಕ್ಕೆ ಸಮಾನ, ಕರ್ತನು ಮಾತ್ರವೇ ನನಗೆ ಪ್ರಾಮುಖ್ಯ ಎಂಬುದಾಗಿ. ಯೇಸಪ್ಪ, ಇವತ್ತು ಈ ಭಾವನೆ ಯಾರಲ್ಲಿದೆಯೋ ಖಂಡಿತ ಅವರ ಜೀವಿತ ಆಶೀರ್ವದಿಸಲ್ಪಡುತ್ತದೆ. ದೇವಾ, ನಿನ್ನ ಸಮ್ಮುಖದಲ್ಲಿ ಬಂದು ಈ ಪ್ರಾರ್ಥನೆಯನ್ನು ಮಾಡಿದಂಥ ಪ್ರೀತಿಯ ದೇವ ಜನರಿಗೆ ನೀನು ಕೃಪೆ ತೋರಿಸು. ದೇವರೇ, ದುಡಿಯುವಂಥ ಕಾರ್ಯವನ್ನು ನಾವು ಕೆಟ್ಟು ಹೋಗುವುದಕ್ಕಾಗಿ ದುಡಿಯದೆ ಒಳ್ಳೆಯದಕ್ಕಾಗಿ ದುಡಿಯಬೇಕು. ಸಮಯವನ್ನಾಗಲಿ, ಹಣವನ್ನಾಗಲಿ, ನಮ್ಮ ಜ್ಞಾನವನ್ನಾಗಲಿ, ನಮ್ಮ ಬಲವನ್ನಾಗಲಿ, ನಮ್ಮ ಕುಟುಂಬವನ್ನಾಗಲಿ ಕೆಟ್ಟು ಹೋಗುವ ಕಷ್ಟಕರವಾದ ಲೌಕಿಕವಾದ ದುಷ್ಟನ ಕಾರ್ಯಗಳಲ್ಲಿ ನಾವು ಸಮಯವನ್ನು ಯಾವುದನ್ನೂ ಕಳೆಯದೆ ಒಳ್ಳೆಯದಲ್ಲಿ ನಾವು ಕಳೆಯುವಾಗ ನಿನ್ನ ಪರಲೋಕದ ಆಶೀರ್ವಾದ ನಮಗೆ ಸಿಗುತ್ತದೆ. ಅಪ್ಪ, ನಾವು ನಿಮ್ಮನ್ನು ಮೊದಲ ಸ್ಥಾನದಲ್ಲಿಡುವಾಗ ನಮ್ಮನ್ನು ನೀನು ಉನ್ನತ ಸ್ಥಾನಕ್ಕೆ ಏರಿಸುತ್ತೆ ಸ್ವಾಮಿ. ನಿನ್ನ ಪ್ರೀತಿಯುಳ್ಳ ಪರಿಶುದ್ಧ ನಾಮದಲ್ಲಿ ಇವತ್ತು ಯಾರೆಲ್ಲ ಆ ರೀತಿಯಾಗಿ ಪ್ರಾರ್ಥನೆ ಮಾಡಿ, ಅಪ್ಪ, ನಾನು, ನನ್ನ ಮನೆಯವರು, ನಾವು ಯಾವಾಗಲೂ ನಿಮ್ಮನ್ನೇ ಸೇವಿಸುತ್ತಾ ನಿಮಗೆ ಮೊದಲ ಸ್ಥಾನ ಕೊಡುತ್ತಾ ನಿಮ್ಮನ್ನೇ ನಾವು ಕರ್ತನೆ ಆರಾಧಿಸುತ್ತಾ ಸ್ತುತಿಸುತ್ತಾ ಇರುವುದಕ್ಕೆ ನಮಗೆ ಸಹಾಯ ಮಾಡಿ ಎಂದು ಬೇಡುತ್ತಿದ್ದಾರೋ ಇವರನ್ನು ಅನುಗ್ರಹಿಸಿರಿ. ಅನ್ಯರ ಮುಂದೆ ಇವರನ್ನು ಪಾದೇವರೇ ಅಪಮಾನ ಕೀಡು ಮಾಡಬೇಡ್ರಿ. ಇವರ ತಲೆ ಎತ್ತುವಂತೆ ಮಾಡಿರಿ. ಇವರ ಅವಶ್ಯಕತೆಗಳನ್ನು ಪೂರೈಸಿರಿ. ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತಾ ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಕರ್ತನಿಂದಲೇ ಬರುವುದು. ಹೌದಪ್ಪ, ಮನುಷ್ಯರಿಂದ, ವಸ್ತುಗಳಿಂದ, ಇಹಲೋಕದ ಯಾವ ಕಾರ್ಯಗಳಿಂದ ನಮಗೆ ಸಹಾಯ ಬರುವುದಿಲ್ಲ. ಬದಲಾಗಿ ನಿಮ್ಮಿಂದಲೇ ನಮಗೆ ಸಹಾಯ ಸಿಗುತ್ತದೆ. ಈ ವಾಕ್ಯವನ್ನು ಕೇಳಿದ ನಂತರ ಇವರು, ಹೌದು ದೇವರೇ, ನಾನು ನಿನಗೆ ಮೊದಲ ಸ್ಥಾನ ಕೊಡುತ್ತೇನಪ್ಪ, ನೀನು ಕೂಡ ನನ್ನನ್ನು ಮೊದಲ ಸ್ಥಾನದಲ್ಲಿಡಪ್ಪ ಎಂದು ಕೇಳಿಕೊಳ್ಳುತ್ತಿದ್ದಾರೋ ಇವರನ್ನು, ಇವರ ಜೀವಿತಗಳನ್ನು ಬಹು ಹೇರಳವಾಗಿ ಆಶೀರ್ವದಿಸು. ಖಂಡಿತ ಈ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಸಹಾಯವನ್ನು ಮಾಡುತ್ತೀರಾ, ಕರುಣಿಸಿ, ಬಲಪಡಿಸಿ, ಆಧರಿಸಿ ನಡೆಸುತ್ತೀರೆಂಬುದಾಗಿ ನಮ್ಮ ಕರ್ತನೂ ರಕ್ಷಕನು ಸರ್ವಸ್ತುತಿಗೆ ಯೋಗ್ಯನೂ ಆಗಿರುವಂಥ ನಜರೇತಿನ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಪ್ರೀತಿಯುಳ್ಳ ದೇವಜನವೇ, ಈ ವಾಕ್ಯದಿಂದ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂದು ನಂಬುತ್ತಾ ಇದ್ದೇನೆ. ಕರ್ತನು ನಿಮ್ಮನ್ನು ಅನುಗ್ರಹಿಸಲಿ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್.